ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್. ಸ್ಪಿಯರ್ ಅಂದರೆ ಏನು? ಬಾಲ್. ಬಾಲ್ದು ಸರ್ಫೇಸ್ ಏರಿಯಾ ಹೆಂಗೆ ಕಂಡುಹಿಡಿಯೋದು ಅಂತ ಈ ಪಾಠದ ಲೆಸನು. ಸರ್ಫೇಸ್ ಏರಿಯಾ ಅಂದರೆ ಈ ಬಾಲ್ದು ಈ ಕಂಪ್ಲೀಟು ಇದು ಫುಲ್ಲು ಸುತ್ತಳತೆ ಏನು ಇದನ್ನು ನಾವು ಕಂಡುಹಿಡ್ತಿರೋದು. ವಾಟ್ ಈಸ್ ಅ ಸ್ಪಿಯರ್? ಸ್ಪಿಯರ್ ಅಂದರೆ ಏನು ಹೇಳು. ಸ್ಪಿಯರ್ ಅಂದರೆ ಬಾಲ್ ಶೇಪಲ್ಲಿರೋ ರೌಂಡ್ ಶೇಪಲ್ಲಿ ಆಕಾರದಲ್ಲಿರೋದೆಲ್ಲ ಸ್ಪಿಯರ್. ಈಸ್ ಇಟ್ ದ ಸೇಮ್ ಆಸ್ ಅ ಸರ್ಕಲ್? ಸರ್ಕಲ್ ಥರನೇನಾ ಅದು? ಕ್ಯಾನ್ ಯು ಡ್ರಾ ಅ ಸರ್ಕಲ್ ಆನ್ ದ ಪೇಪರ್? ಖಂಡಿತ ಡ್ರಾ ಮಾಡ್ಬೋದು. ಪೇಪರ್ ಮೇಲೆ ಸರ್ಕಲ್ ಡ್ರಾ ಮಾಡೋಕ್ಕಾಗಲ್ವಾ? ನೋಡು, ಸರ್ಕಲ್. ಎಸ್, ವಿ ಕ್ಯಾನ್ ಡ್ರಾ ಬಿಕಾಸ್ ದ ಸರ್ಕಲ್ ಈಸ್ ಅ ಪ್ಲೇನ್ ಕ್ಲೋಸ್ಡ್ ಫಿಗರ್. ನೋಡಿ, ಪ್ಲೇನ್ ಕ್ಲೋಸ್ಡ್ ಫಿಗರ್ ಇಲ್ಲಿಂದ ಶುರು ಆದರೆ ಇಲ್ಲಿಗೆ ಎಂಡ್ ಆಗುತ್ತೆ. ಆರಾಮಾಗಿ ಬರಿಬೋದು. ವಿಚ್ ಹ್ಯಾಸ್ ಅ ಫಿಕ್ಸ್ಡ್ ರೇಡಿಯಸ್. ಒಂದು ಪರ್ಟಿಕ್ಯುಲರ್ ರೇಡಿಯಸ್, ಫಿಕ್ಸ್ಡ್ ರೇಡಿಯಸ್ ಇರುತ್ತೆ. ಅದೇ ಥರ ಎಕ್ಸಾಕ್ಟ್ ನಾವು ಡ್ರಾ ಮಾಡ್ಬೋದು. ವಿಚ್ ಈಸ್ ಕಾಲ್ಡ್ ದ ಸೆಂಟರ್ ಆಫ್ ದ ಸರ್ಕಲ್. ಇದೇ ಸೆಂಟರ್ ಆಫ್ ದ ಸರ್ಕಲ್, ಇದು ರೇಡಿಯಸ್. ನಾವು ಇಫ್ ಯು paste a string along a diameter of a circular dice. ಇಲ್ಲೊಂದು ಕಡ್ಡಿನ ಹಿಂಗೆ ಅಂಟಿಸಿದ್ರೆ ಅಲಾಂಗ್ ಅ ಡಯಾಮೀಟರ್ ಅಂದರೆ ಫುಲ್ ಲೈನ್ ಇಲ್ಲಿಂದ ಇಲ್ಲಿ ತನಕ ಇಲ್ಲೊಂದು ಕಡ್ಡಿನ ಹಿಂಗೆ ಅಂಟಿಸಿದ್ರೆ ಆ್ಯಂಡ್ ರೊಟೇಟ್ ಇಟ್ ಆಸ್ ಯು ಹ್ಯಾಡ್ ರೊಟೇಟ್ ದ ಟ್ರಯಾಂಗಲ್ ಇನ್ ದ ಪ್ರೀವಿಯಸ್ ಸೆಕ್ಷನ್, ಯು ಸಿ ಅ ನ್ಯೂ ಸಾಲಿಡ್. ವಾಟ್ ಡಸ್ ಇಟ್ ರಿಸೆಂಬಲ್? ಅದು ಬಾಲ್ ಹಂಗೆ ಕಾಣುತ್ತೆ. ಒಂದು ಸರ್ಕಲ್ ತಗೊಂಡು ಅದನ್ನು ಒಂದು ಮಧ್ಯದಲ್ಲಿ ಒಂದು ಕಡ್ಡಿನ ಅಂಟಿಸಿದ್ರೆ ಆ ಸರ್ಕಲ್ ಹಿಂಗಾಗುತ್ತೆ. ಸರ್ಕಲ್ನ ಜಸ್ಟ್ ಸ್ಟಿಕ್ ಮಾಡಿರೋದು ಅದನ್ನು ಹಿಂಗಿಟ್ಕೊಂಡು ಸರ್ಕ್ಯುಲರಾಗಿ ಮೂವ್ ಮಾಡಿದ್ರೆ ಹೆಂಗೆ ಕಾಣುತ್ತೆ? ಬಾಲ್ ಆಕಾರದಲ್ಲಿ ಕಾಣುತ್ತೆ. ಓಕೆ, ಇದನ್ನೇ ಅವ್ರು ಇಲ್ಲಿ ಹೇಳಿರೋದು. ಎಸ್, ಇಟ್ ಈಸ್ ಕಾಲ್ಡ್ ಅ ಸ್ಪಿಯರ್. Can you guess what happens to the center of the circle? Guess ಮಾಡಕ್ಕೆ ಸಾಧ್ಯನಾ? ಸೆಂಟರ್ ಆಫ್ ಸರ್ಕಲ್ ಏನಾಯಿತು? when it forms a sphere on the rotation ಆದಾಗ ಏನಾಯಿತು? ಅದು ಸರ್ಕಲ್ ಒಂದು ಸ್ಪಿಯರ್ ಹಂಗೆ ಕಾಣ್ತು, ಬಾಲ್ ಥರ ಕಾಣಿಸ್ತು. ಆಫ್ ಕೋರ್ಸ್ ಇಟ್ ಬಿಕಮ್ಸ್ ಅ ಸೆಂಟರ್ ಆಫ್ ದ ಸ್ಪಿಯರ್. ಸೊ ಅ ಸ್ಪಿಯರ್ ಈಸ್ ಅ 3-dimensional figure which is made up of 3 points on the space which lies at the constant distance called radius from a fixed point called the center of the sphere. ಸೆಂಟರ್ ಸ್ಪಿಯರ್ಗೆ ಎಕ್ಸಾಕ್ಟ್ ರೇಡಿಯಸ್ಗೆ ಇಟ್ಕೊಂಡು ಆ ಥರ ಇಟ್ಟಾಗ ಅದು ಸ್ಪಿಯರ್ ಹಂಗೆ ಕಾಣುತ್ತೆ. ಅದೇ ನಾನು ಇಲ್ಲಿ ತೋರಿಸಿದ ಎಕ್ಸಾಂಪಲ್. ಈ ಥರ ಮಾಡಿದಾಗ, ಈ ಥರ ರೊಟೇಟ್ ಮಾಡಿದಾಗ, ಫಾಸ್ಟಾಗಿ ರೊಟೇಟ್ ಮಾಡಿದಾಗ ಆ ಸ್ಪಿಯರ್ ಹಂಗೆ ಕಾಣುತ್ತೆ. ನೋಟ್, ಅ ಸ್ಪಿಯರ್ ಈಸ್ ಲೈಕ್ ಅ ಸರ್ಫೇಸ್ ಆಫ್ ಅ ಬಾಲ್. ಸ್ಪಿಯರ್ ಹಿಂಗೆ ಒಂದು ಬಾಲ್ದು ಸರ್ಫೇಸ್ ಹಂಗೆ ಕಾಣುತ್ತೆ. ನಾನು ಆಗಲೇ ತೋರಿಸ್ದಂಗೆ. ಅ ವರ್ಡ್ ಸಾಲಿಡ್ ಸ್ಪಿಯರ್ ಈಸ್ ಯೂಸ್ಡ್ ಫಾರ್ ದ ಸಾಲಿಡ್ whose surface is a sphere. ಆಕ್ಟಿವಿಟಿ ತೋರಿಸಿ ಹೇಳ್ತಾರೆ ಇಲ್ಲಿ. ಹ್ಯಾವ್ ಯು ಎವರ್ ಪ್ಲೇಡ್ ವಿತ್ ಅ ಟಾಪ್? ಬುಗ್ರಿ ಆಡಿದ್ದೀರಾ? ಹ್ಯಾವ್ ಯು ಅಟ್ ಲೀಸ್ಟ್ ವಾಚ್ ಸಮನ್ ಪ್ಲೇಡ್? ನೋಡಿದ್ದೀರಾ? ಬುಗ್ರಿ ಆಡೋದನ್ನ ಆಡಿದ್ದೀರಾ? ಅದರಲ್ಲಿ ನಿಮ್ಗೆ ಇದು ಕ್ಲೀನಾಗಿ ಕಾಣುತ್ತೆ. You must have aware of how the string is wounded around it. ಬುಗ್ರಿ ಸುತ್ತೀವಿ, ಆ ಮೊಳಗೆ ಹಿಂಗೆ ಸುತ್ತೀವಿ. Now let us take a rubber ball and drive a nail into it. ಒಂದು ರಬ್ಬರ್ ಬಾಲ್ ತೊಗೊಳ್ಳೋಣ, ಒಂದು ಚಿಕ್ಕ ರಬ್ಬರ್ ಬಾಲ್ ತೊಗೋಬೇಕು. ಅದಕ್ಕೊಂದು ನೇಲ್ನ ಮಧ್ಯೆ ಎಕ್ಸಾಕ್ಟ್ ಸೆಂಟ್ರಿಗೆ ಹೊಡಿಬೇಕು. ಆಮೇಲೆ when you have reached a fullest part of the ball, use a pin to keep the string in the place and continue to wind the string around the remaining part of the ball. ಆ ಬಾಲ್ನಿಂದ ಮತ್ತೆ ಬುಗ್ರಿಗೆ ಹಿಂಗೆ ದಾರ ಸುತ್ತಿದ್ದು ಆ ಬಾಲ್ಗೆ ಹಿಂಗೆ ಸುತ್ಕೊಂಡು ಹೋಗ್ಬೇಕಂತೆ ರಬ್ಬರ್ ಬಾಲ್ಗೆ. ಮೇಕ್ ಅ ಸ್ಟಾರ್ಟಿಂಗ್ ಆ್ಯಂಡ್ ದ ಫಿನಿಶಿಂಗ್ ಪಾಯಿಂಟ್ ಆಫ್ ದ ಸ್ಟ್ರಿಂಗ್. ಸ್ಲೋಲಿ ಅನ್ವಿಂಡ್ ದ ಸ್ಟ್ರಿಂಗ್ ಫ್ರಮ್ ದ ಸರ್ಫೇಸ್ ಆಫ್ ದ ಬಾಲ್. ಕಂಪ್ಲೀಟ್ ಬಾಲ್, ಒಂದು ಬಾಲ್ ಇಷ್ಟಿದ್ರೆ ಕಂಪ್ಲೀಟ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಕೊನೆ ಪಾಯಿಂಟ್ ತನಕ ಫುಲ್ ಸುತ್ತಬಿಟ್ಟು ಮತ್ತೆ ಆ ದಾರ ತೆಗೆದು ಬಿಡ್ಬೇಕಂತೆ. ನಾವು ಆಸ್ಕ್ ಯೂಸ್ ಟೀಚರ್ ಟು ಹೆಲ್ಪ್ you to measure the diameter of the ball. ಟೀಚರ್ ಹೆಲ್ಪಿಂದ ಎಕ್ಸಾಕ್ಟ್ ಮಧ್ಯ ಡಯಾಮೀಟರ್ನ ಯಾವುದೊಂದು ತೊಗೊಂಡು ಡಯಾಮೀಟರ್ ಕೊಟ್ಟಿದ ತಕ್ಷಣ ಅದು ರೇಡಿಯಸ್ ಕಂಡುಹಿಡ್ಕೋಬೇಕಂತೆ. ರೇಡಿಯಸ್ ಒಂದ್ಸಲ ನಿಮಗೆ ಸಿಕ್ಕಿದ ತಕ್ಷಣ ದೆನ್ ಆನ್ ದ ಶೀಟ್ ಆಫ್ ಅ ಪೇಪರ್ ಡ್ರಾ 4 ಸರ್ಕಲ್ಸ್. ಒಂದ್ಸಲ ರೇಡಿಯಸ್ ನಮ್ಗೆ ಇಷ್ಟು ಸಿಕ್ತು, 5 ಸೆಂಟಿಮೀಟರ್ ರೇಡಿಯಸ್ ಅಂತ ಸಿಕ್ಕಿದ್ರೆ
ಕಂಪಾಸ್ ತಗೊಂಡು ಪೆನ್ಸಿಲ್ ಇಟ್ಕೊಂಡು ಈ ರೇಡಿಯಸ್ಗೆ ಸರ್ಕಲ್ ಡ್ರಾ ಮಾಡ್ಬೇಕು. ಹಿಂಗೆ ಈ ಥರ 4 ಮಾಡ್ಬೇಕು, ರೆಡಿ ಮಾಡಿ ಇಟ್ಕೋಬೇಕಂತೆ. 4 ಪೇಪರ್ನ ರೆಡಿ ಮಾಡ್ಕೋಬೇಕು. ಟು ದ ರೇಡಿಯಸ್ ಆಫ್ ದ ಬಾಲ್, ಅವ್ರು ನಿಮ್ಮ ಮ್ಯಾಮ್ ಕೊಟ್ಟಿರೋ ರೇಡಿಯಸ್ಗೆ 4 ಇದೆ. ಈ ರೇಡಿಯಸ್ಗೆ 4 ಈ ಥರದ್ದು ಪೆನ್ಸಿಲು ಮತ್ತು ಕಂಪಾಸ್ ಎತ್ಕೊಂಡು ಡ್ರಾ ಮಾಡಿ ಎಕ್ಸಾಕ್ಟ್ ಸರ್ಕಲ್ನ ರೆಡಿ ಮಾಡ್ಕೋಬೇಕು. 4 ಸ್ಟಾರ್ಟಿಂಗ್ ಫಿಲ್ಲಿಂಗ್ ದ ಸರ್ಕಲ್ 1 by 1. ಆವಾಗಲೇ ನಾವು ಬಾಲ್ ಸುತ್ತಿದಿರೋ ಅದೇ ದಾರಾನ ಇಲ್ಲಿಂದ ಸುತ್ಕೊಂಡ್ಬರ್ಬೇಕಂತ 1 ಸರ್ಕಲ್ಗೆ. ಅದು 1 ಸರ್ಕಲಿಂದ 2 ಸಲ ಕಂಟಿನ್ಯೂ ಆಗುತ್ತೆ, 3ಗೂ ಕಂಟಿನ್ಯೂ ಆಗುತ್ತೆ, 4ಗೂ ಕಂಟಿನ್ಯೂ ಆಗುತ್ತೆ. ಒಂದು ಬಾಲ್ಗೆ ಸುತ್ತಿರೋದು ಕಂಪ್ಲೀಟ್ 4 ಪೇಪರ್ಗೂ ಕವರ್ ಆಗುತ್ತೆ. ಇದರ ಅರ್ಥ ಏನು ಅಂತಂದರೆ, ವಾಟ್ ಯು ಹ್ಯಾವ್ ಅಚೀವ್ಡ್ ಇನ್ ದಿಸ್ ಆಲ್. ಇದ್ರ ಒಂದು ಬಾಲ್ಗೆ ಸುತ್ತಿರೋದು 4 ಪೇಪರ್ಗೆ ಸುತ್ತೋದು ಆಶ್ಚರ್ಯನೇ. ಅಲ್ಲಿ ಏನು ಕಾಣುತ್ತೆ ಅಂದರೆ, ಒಂದು ಬಾಲ್ಗೆ ನಾವು ಸುತ್ತಿರೋದು 4 ಪಟ್ಟು ಜಾಸ್ತಿ ಆಯಿತು ಅಂತ ಕಾಣುತ್ತೆ. 4 ಟೈಮ್ಸ್ ಜಾಸ್ತಿ ಯೂಸ್ ಮಾಡಿದ್ದು ಅಂದರೆ ಪೇಪರ್ ಮೇಲೆ 4 ಟೈಮ್ಸ್ ಅಂತ ಆಯ್ತಿದ್ದು. ದ ಸ್ಟ್ರಿಂಗ್ ವಿಚ್ ಹ್ಯಾಡ್ ಕಂಪ್ಲೀಟ್ಲಿ ಕವರ್ಡ್ ದ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಹ್ಯಾಸ್ ಬೀನ್ ಯೂಸ್ ಕಂಪ್ಲೀಟ್ಲಿ ಫಿಲ್ಲಿಂಗ್ ದ ರೀಜನ್ ಆಫ್ 4 ಸರ್ಕಲ್ಸ್. ಒಂದು ಬಾಲ್ ಕವರ್ ಆಗಿದ್ದು 4 ಪೇಪರ್ ಕವರ್ ಆಯಿತು ಕೊನೆಗೆ. ಅದರದ್ದು ಇಲ್ಲಿ ಫಾರ್ಮುಲಾ ಅದೇ, ಇದು 4 ಇದಿಲ್ಲಿ. So, what does this mean? This suggests that the surface area of the sphere radius is 4 times the area of the circle of radius. ಅದರ ಏನು ಅರ್ಥ ಅಂದರೆ 4 ಟೈಮ್ಸ್ ಜಾಸ್ತಿ ಆಯಿತು ಅಂತ ಅರ್ಥ. ಅದಕ್ಕೆ ರೇಡಿಯಸ್ ಈಕ್ವಲ್ ಟು 4 ಇಂಟು ರೇಡಿಯಸ್ದು ಫಾರ್ಮುಲಾ ಏನು, πr². πr². ಈಗ 4 ಟೈಮ್ಸ್ ದೊಡ್ಡದು ಅಂದರೆ 4 ಇಂಟು πr². ಈಗ 4 πr². ರೇಡಿಯಸ್ ಏನೀಗ 4 πr². ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಕಂಡುಹಿಡಿಬೇಕು ಅಂದರೆ 4 πr² ಫಾರ್ಮುಲಾ ಯೂಸ್ ಮಾಡಬೇಕು. r is the radius of the sphere. ಸ್ಪಿಯರ್ದು ರೇಡಿಯಸ್ನ ಏನಂತಾರೆ, r ಅಂತಾರೆ. How many faces do you see in the sphere, in the surface of the sphere? ಒಂದು ಬಾಲಲ್ಲಿ ನಿಮಗೆ ಎಷ್ಟು ಸರ್ಫೇಸ್ ಕಾಣುತ್ತೆ? ಒಂದೇ. there is only one which is curved. ಅದನ್ನು ಕರ್ವ್ ಹೆಂಗಿದೆ, ರೌಂಡ್ ಆಗಿದೆ. ಈಗೇನು ಮಾಡೋಣ ಅಂದರೆ, ನಾವು ಲೆಟ್ ಅಸ್ ಟೇಕ್ ಅ ಸಾಲಿಡ್ ಸ್ಪಿಯರ್. ಒಂದು ಬಾಲ್ ತಗೊಳ್ಳೋಣ. ಸಾಲಿಡ್ ಅಂದರೆ ಫುಲ್ ಕವರ್ ಆಗಿರ್ಬೇಕು. ಈಗ ರಬ್ಬರ್ ಬಾಲ್ ಕಟ್ ಮಾಡಿದ್ರೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ ಇರೋದು ಬೇಡ. ಮಕ್ಕಳು ಆಟ ಆಡೋ ಬಾಲ್ ಇನ್ನೊಂದಿರುತ್ತೆ ಫಿಲ್ ಆಗಿರೋದು, ಆ ಬಾಲ್ನ ತಗೋಬೇಕಂತೆ. ಆಮೇಲೆ ಸ್ಲೈಸ್ ಇಟ್ ಎಕ್ಸಾಕ್ಟ್ಲಿ ಇನ್ ದ ಮಿಡಲ್, ಮಧ್ಯಕ್ಕೆ ಹಿಂಗೆ ಕಟ್ ಮಾಡಬೇಕಂತೆ. ವಿತ್ ದ ಪ್ಲೇನ್ ದಟ್ ಪಾಸಸ್ ಥ್ರೂ ದ ಸೆಂಟರ್. ವಾಟ್ ಹ್ಯಾಪನ್ಸ್ ಟು ದ ಸ್ಪಿಯರ್? ಈಗ ಬಾಲ್ ಏನಾಯ್ತು, ಈಗ ಅರ್ಧ ಸಮಭಾಗ ಆಗೋಯ್ತು. ಎಸ್, ಇಟ್ ಗೆಟ್ಸ್ ಡಿವೈಡೆಡ್ ಇಂಟು 2 equal parts. ವಾಟ್ ವಿಲ್ ಈಚ್ ಹಾಫ್ ಇಸ್ ಕಾಲ್ಡ್? ಈಗ ಈ ಒಂದೊಂದು ಅರ್ಧ ಭಾಗನಿಗೆ ಏನಂತ ಕರೀತಾರೆ? ಹೆಮಿಸ್ಪಿಯರ್ ಅಂತಾರೆ. ಈ ಅರ್ಧ ಭಾಗನ ಏನಂತಾರೆ? ಹೆಮಿಸ್ಪಿಯರ್. ಹೆಮಿ ಅಂದರೆ ಹಾಫ್, ಹೆಮಿ ಮೀನ್ಸ್ ಹಾಫ್. ಆ್ಯಂಡ್ ವಾಟ್ ಅಬೌಟ್ ದ ಸರ್ಫೇಸ್ ಆಫ್ ದ ಹೆಮಿಸ್ಪಿಯರ್? ಇದು ಹೆಮಿಸ್ಪಿಯರ್ದು ಸರ್ಫೇಸ್ ಏನಾಯ್ತು ಈಗ? 2 ಮುಖ ಆಯಿತು. ಏನು? ಒಂದು ಕರ್ವ್ ಮುಖ, ಇನ್ನೊಂದು ಫ್ಲ್ಯಾಟ್ ಮುಖ. ಒಂದು ಕರ್ವ್ ಸರ್ಫೇಸ್, another one flat surface. ಏನಾಯ್ತು ಈಗ? ಸರ್ಫೇಸ್ದು ಏನು ಫಾರ್ಮುಲಾ ಇತ್ತು? 4 πr² ಇತ್ತು. ಈಗ ಅರ್ಧ ಭಾಗ ಮಾಡಿಬಿಟ್ರೆ ಏನಾಯಿತು? ಇದನ್ನೀಗ ಅರ್ಧ ಹೇಳಬೇಕು. ಹಾಫ್ ಇಂಟು 4 πr². ಈಗ ಇದು ಅರ್ಧ ತಾನೇ, ಈಗ ಅರ್ಧ ಆಗೋಯ್ತು. ಈಗ ಅರ್ಧ ಅಂತ ಬರಿಬೇಕು. ಈಗ 2 1s 2 2s. ಈಗ 2 πr². ಹೆಮಿಸ್ಪಿಯರ್ದು ಏನೀಗ ಫಾರ್ಮುಲಾ? 2 πr². ಈ ಹೆಮಿಸ್ಪಿಯರ್ ಕಂಡುಹಿಡಬೇಕು ಅಂದರೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? 2 πr². Therefore, curved surface area of a hemisphere is 2 πr². curved surface ಈ ಥರ. ಆದರೆ ಇದು ಫಿಲ್ ಆಗಿಲ್ಲ. ಇದೇನಾದ್ರು ಬೈ ಚಾನ್ಸ್ ಫಿಲ್ ಮಾಡಬೇಕು ಅಂದರೆ ಆವಾಗ ಇನ್ನೊಂದು ರೇಡಿಯಸ್ ತಗೋಬೇಕು. ಇನ್ನೊಂದು ರೇಡಿಯಸ್ ಅಂದರೆ ಏನು? πr². ಹೆಮಿಸ್ಪಿಯರ್ದು ಫಾರ್ಮುಲಾ ಏನು? 2 πr². ಇನ್ನೊಂದು ರೇಡಿಯಸ್ ಎಕ್ಸ್ಟ್ರಾ ಫಿಲ್ ಮಾಡಬೇಕು ಅಂದರೆ +πr². ಆವಾಗ 2 + 1 3. ಇವೆರಡು ಸೇಮ್, πr². ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಹೆಮಿಸ್ಪಿಯರ್ ಈಕ್ವಲ್ಸ್ ಟು 3 πr². ಬರೀ ಕರ್ವ್ ಸರ್ಫೇಸ್ ಆದರೆ
2 pi r square. ಟೋಟಲ್ ಸರ್ಫೇಸ್ ಅಂತ ಕೇಳಿದ್ರೆ 3 pi r square.